ನಿನ್ನ ಅದೃಷ್ಟ ಸಖತ್ತಾಗಿದೆ ಕಣ್. ಆ ಅದೃಷ್ಟದ ಹೆಸರೇನು ಗೊತ್ತಾ? ಮಹಿ. ನನ್ನ ತಂಗಿ ಗಂಡ ಅನ್ನೋ ಒಂದೇ ಕಾರಣಕ್ಕೆ ನಿನಗಿಷ್ಟೆಲ್ಲ ಮಾತಾಡಕ್ ಬಿಡ್ತಾ ಇದೀನಿ ಹೊರತು ಕತೆನೇ ಬೇರೆ ಆಗಿದೆ. ನಿನ್ನ ಕತೆ ಚಿತ್ರಕತೆ ಏನೇ ಇದ್ರು ಜೇಡಿ ಮುಂದೆ ನಡೆಯಲ್ಲ ಬಿಡು. ಏನೋ ಮಗ ಇದು, ನಾನು ಅವನನ್ನು ಬೇರೆ ಥರ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೋಡಿದ್ಮೇಲೆ ಗೊತ್ತಾಯಿತು, ನೀನು ಹೇಳಿದಾಗೆ ಅವನು ತುಂಬ ಡೇಂಜರಸ್. ಅವನು ಬರೀ ಡೇಂಜರಸ್ ಅಲ್ಲ ಕಣ, ನಟೋರಿಯಸ್ ಕ್ರಿಮಿನಲ್ ಅವನು. ಆ ಹುಡುಗಿ ಹತ್ರ ಅಷ್ಟೆಲ್ಲ ಹೇಳೋ ಅವಶ್ಯಕತೆ ಇತ್ತ ಮಗ? ನೋಡು, ಇಟ್ಲೆಲ್ಲ ಸರಿಯಾಗಿ ಬರ್ತೀನ. ಏನೋ ಮಾಡಲಿ, ಇನ್ನೊಂದು ಹುಡುಗಿ ಜೀವನ ಹಾಳಾಗಬಾರ್ದು ಅಂತ ಸತ್ಯ ಹೇಳಿದೆ. ನಾನು ಹೇಳಿದ್ದಕ್ಕೆ ಅವಳು ಒಂದು ಸಲನಾದ್ರು ಯೋಚನೆ ಮಾಡ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಅವಳು ನೋಡಿದ್ರೆ ಎಲ್ಲರೂ ಹೋಗಿ ಹೇಳೇ ಬಿಡ್ತಾಳೆ. ಏನು ಮಾಡೋದು? ಅದಕ್ಕೆ ಮಗ ಹೇಳೋದು, ಎಲ್ಲರನ್ನೂ ನಂಬೋಕ್ಕಾಗಲ್ಲ. ಯಾರು ಯಾವಾಗ ಹೆಂಗೆ ಟರ್ನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಕೆಲವ್ರಿಗೆ ಒಳ್ಳೇದನ್ನು ಮಾಡಕ್ಕೆ ಅವ್ರು ಅದನ್ನೇ ಪ್ರಾಬ್ಲಮ್ ಮಾಡಿಬಿಡ್ತಾರೆ. ಎಲ್ಲ ಆಗಿರಲ್ಲ ಕಣ. ಅವಳಿಗೆ ಇವಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈಗ ಆಡ್ತೀಯಳಷ್ಟೇ. ಈಗ ಮುಂದಕ್ಕೆ ದಿಯಾ ಥರ ಅವಳು ಕಷ್ಟಕ್ಕೆ ಸಿಗಾಕೊಂಡ್ರೆ ಆಮೇಲೆ ನಾವೇನೂ ಮಾಡೋಕ್ಕಾಗಲ್ಲ ಕಣ. ಯಾಕೋ ಹಾಗೆ ಹೇಳ್ತೀಯ? ದಿಯಾಗೆ ಏನಾಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವಳಿಗೂ ಹಾಗೆ ಆಗತ್ತೆ ಅಂತ ಹೇಗೆ ಹೇಳ್ತೀಯ? ಸ್ವಲ್ಪ ಕಾದು ನೋಡೋಣ. ಆದರೆ ಅವ್ನು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾನಲ್ಲ ಮಗ. ಅವ್ನ ಕಣ್ಣಾಳ್ತಾಗ ನಾವು ಬೀಳ್ದೋದ್ರೆ ಆಯಿತು. ಒಂದು 2-3 ದಿನ ಪರಿಸ್ಥಿತಿ ಕೂಲಾಗಲಿ, ಅಲ್ಲಿವರೆಗೂ ಸುಮ್ಮನೆ ಇರೋಣ. ಅದಾದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರೋ. ನೀನು ಅಷ್ಟೇ ಹುಷಾರಾಗಿರು. ಜೈ ಜೈ ಕೂತ್ಕೊ. ಅದು ಬಿಡು, ಏನು ಆಯಿತು? ಅಲ್ಲ, ಫೋನ್ ಮಾಡಿದರೆ ಸರಿಯಾಗಿ ಉತ್ತರನೂ ಕೊಡ್ತಾ ಇಲ್ಲ. ಅದೇನೋ ಕುಡಿದು ಡ್ರೈವ್ ಮಾಡಿ ಪೊಲೀಸ್ ಜೊತೆ ಗಲಾಟೆ ಮಾಡಿ ಆ ಮಲ್ಲಿ ಹತ್ರ ಬೇರೆ ಅವಮಾನ ಮಾಡಿಸ್ಕೊಂಡಿತ್ತೆ. ಏನು ಇದಲ್ಲ? ಆ ರೂರಲ್ ಕೋಟಾಗೆ ಹೆಡ್ ವೆಯ್ಟು ಸ್ವಲ್ಪ ಜಾಸ್ತಿ ಆಗಿದೆ ಮಾಮ್. ಇದೇ ನಿನ್ನ ಪ್ರಾಬ್ಲಮ್ ಜೈ. ಏನಾದರೂ ಆದರೆ ಮೊದಲು ನೀನು ರಿಯಾಕ್ಟ್ ಮಾಡ್ತೀಯಾ, ಆಮೇಲೆ ಯೋಚನೆ ಮಾಡ್ತೀಯಾ. ಇಷ್ಟು ದಿನ ಪ್ರತಿಯೊಂದು ಸ್ಟೆಪ್ಪು ಜಾಗ್ರತೆಯಿಂದ ಇಟ್ಟಿದ್ದೀನಿ. ಎಲ್ಲ ಒಂದು ಪ್ಲ್ಯಾನ್ ಪ್ರಕಾರ ತಾನೆ. ನೀನೇನು ಮಾಡಿದೆ? ಒಂದೇ ರಾತ್ರಿಯಲ್ಲಿ ಹೋಗಿ ನಿನ್ನ ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡಿದ್ಯಾ. ಅವಳನ್ನ ಕೆಳಗಡೆ ಇಳಿಸಕ್ಕೆ ಹೋಗಿ ನೀನೇ ಕೆಳಗೆ ಬಂದು ನಿಂತಿದ್ಯಾ. ನಾನು ನಿನ್ನನ್ನು ಮನೆಗೆ ಕರ್ಕೊಂಡು ಬರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ನೀನು ದೂರ ಹೋಗೋ ಕೆಲಸನ ಮಾಡ್ತಾ ಇದೆಯಲ್ಲ. ಅಲ್ಲ, ಹಿಂಗೆ ಮಾಡಿದರೆ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗತ್ತೆ ಜೈ. ನೀನು ಇನ್ನೂ ಅವಳು ನಾಳೆ ಮಲ್ಲಿ ಅನ್ಕೊಂಡಿದ್ಯಾ ಮಾಮ್? ತಪ್ಪು. ನಾನೀಗ IPS ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಮೈ ಮೇಲೆ ಯೂನಿಫಾರ್ಮ್ ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಹೆಗ್ಲ ಮೇಲೆ ಸ್ಟಾರ್ ಬರುತ್ತೆ. ಪ್ರಪಂಚನ ಗೆದ್ದುಬಿಟ್ಟಿದ್ದೀನಿ ಅನ್ನೋ ರೇಂಜಲ್ಲಿ ಹೀರೋಯಿನ್ ಥರ ಪೋಸ್ ಕೊಡ್ತಾ ಇದ್ದಾಳೆ ಅವಳು. ಆದರೆ ಅವಳಿಗಿನ್ನೂ ಗೊತ್ತಿಲ್ಲದೆ ಇರೋದು ಏನು ಗೊತ್ತಾ? ತಾನು ಆಟ ಆಡ್ತಿರೋದು ಎಂಥವ್ರ ಜೊತೆ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು ಜೈ. ನಿನಗೆ ತಾಳ್ಮೆ ಇಲ್ಲ ಅಂತ. ಕೋಪ ಬಂದರೆ ಏನು ಮಾಡ್ತೀಯ ಅಂತ ನಿನಗೆ ಗೊತ್ತಾಗಲ್ಲ. ಅದರಿಂದ ನಷ್ಟ ಆಗೋದು ಎದುರುಗಡೆ ಇರೋವ್ರಿಗೆಲ್ಲ, ನಮಗೆ. ಹಾಗಂತ ಎಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಕಮ್ಮ. ನಮ್ಮ ಮನೆ ಔಟ್ ಹೌಸಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದವಳು ಅವಳು. ಈಗ ನನ್ನ ಮುಂದೆ ಇಷ್ಟು ದರ್ಪ ತೋರಿಸ್ತಾ ಇದ್ರೆ ಏನು ಆಗದಿರೋ ಥರ ಬಿಟ್ಬಿಡ್ಬೇಕಾ? ಇದೆ, ನಿನಗೆ ಕಾಣಿಸ್ತಾ ಇರೋದು ಅವಳು ಮಾತ್ರ. ಆದರೆ ನನ್ನ ಗುರಿ ಬೇರೆನೇ ಇದೆ. ಇಷ್ಟು ದಿನ ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಜಾಗೃತೆಯಿಂದ ಇಡ್ತಾ ಇದ್ದೀನಿ. ಯಾವಾಗ ಮಾತಾಡಬೇಕು, ಯಾರ ಮುಂದೆ ಮಾತಾಡಬೇಕು, ಎಲ್ಲಿ ನಿಲ್ಲಬೇಕು ಅಂತ ಪ್ರತಿಯೊಂದಕ್ಕೂ ಟೈಮ್ ನೋಡ್ತಾ ಇದ್ದೀನಿ. ನೀನು ಕೋಪದಲ್ಲಿ ನಾನು 1 ತಿಂಗಳು ಮಾಡಿರೋ ಕೆಲಸ 1 ದಿನದಲ್ಲೇ ಹಾಳು ಮಾಡಿದ್ಯಲ್ಲ. ನನ್ನ ಕನಸು ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಜೈ? ಅವಳಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಮಾಮ್. IPS ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಮೈ ಮೇಲೆ ಯೂನಿಫಾರ್ಮ್ ಬಂದಿದೆ. ನಾನು ಏನು ಬೇಕಾದರೂ ಮಾಡ್ಬೋದು. ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ದಿಮಾಕಲ್ಲಿ ಮೆರಿತಾ ಇದ್ದಾಳೆ ಅವಳು. ಮೆರಿಲ್ ಆದಷ್ಟು ಬೇಗ ರಿಯಾಲಿಟಿ ಏನು ಅಂತ ಅರ್ಥ ಮಾಡಿಸ್ತೀನಿ ಅವಳಿಗೆ. ಮತ್ತೆ ಶುರು ಮಾಡಬೇಡ ಜೈ. ನೀನು ಹೇಳೋ ಮಾತು ಕೇಳಿ ಕೇಳಿ ನನಗಂತೂ ಸಾಕಾಗೋಗಿದೆ. ತಪ್ಪೇನು ಹೇಳಿದೆ ಮಾಮ್ ನಾನು? ನೀನು ಮಾಡೋದೆಲ್ಲ ತಪ್ಪೆ. ನೀನು ಮಾಡೋ ಪ್ರತಿಯೊಂದು ಮೂವು ಅವಳಿಗೆ ಪ್ಲಸ್ ಆಗ್ತಾ ಇದೆ. ನೀನು ಹೊಡೆಯೋ ಪ್ರತಿಯೊಂದು ಏಟು
ನಿನಗೆ ಮತ್ತೆ ಬಂದು ಬೀಳ್ತಾ ಇದೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ನಾವಳ ವಿಷಯದಲ್ಲಿ ನೀನು ಯಾವ ನಿರ್ಧಾರನೂ ತಗೋಬೇಡ. ಕೋಪದಲ್ಲಿ ಏನಾದರೂ ಮಾಡಿದ್ರೆ ನಾವೇ ಸಿಕ್ಕಾಕೋತೀವಿ. ಅಂದ್ರೆ ಏನು? ಅವಳು ಏನಾದರೂ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಕೂತ್ಕೋಬೇಕು ಅಂತ ನಾನೆಲ್ಲ ಹೇಳಿದ್ದೀನಿ. ಸ್ವಲ್ಪ ತಾಳ್ಮೆ ತಗೋ. ಕೆಲವೊಂದು ಯುದ್ಧ ಗೆಲ್ಲೋದಕ್ಕೆ ಕತ್ತಿ ಹಿಡಿದು ನಿಲ್ಬೇಕಾಗಿಲ್ಲ. ಎದುರಾಳಿ ತಪ್ಪು ಮಾಡೋ ತನಕ ಕಾಯಬೇಕು. ಅದನ್ನು ಫಸ್ಟ್ ನೀನು ಕಲ್ತ್ಕೋ. ಇನ್ನು ಮುಂದೇನಾದರೂ ನಾನು ಹೇಳತ್ತರ ಕೇಳೋ. ಇಲ್ದಿದ್ರೆ ನಾವು ಶುರು ಮಾಡಿರೋ ಆಟ ನಾವೇ ಹಾಳು ಮಾಡ್ಕೋತೀವಿ. ಸ್ವಲ್ಪ ತಾಳ್ಮೆ ಕಲ್ತ್ಕೋಚೆ. ಕೆಲವೊಂದು ಸರಿ ಅದೇ ನಮಗೆ ದೊಡ್ಡ ಗೆಲುವಾಗ್ಬಿಡತ್ತೆ. ಗೌತಮ್ ದಿವಾನ್ ಎಲ್ಲ ಹೋದ್ರು ಗೌತಮ್ ದಿವಾನ್. ಯಾಕೆ ಹಿಂಗೆ ಹೇಳ್ತಾ ಇದ್ರಾ? ಓ, ನಿಮ್ಗೇನು ಗೊತ್ತೇ ಇಲ್ಲ? ನಾನು ಗೌತಮ್ ದಿವಾನ್ ಅಂತ ನನಗೆ ಗೊತ್ತಪ್ಪ. ತಮಾಷೆ ಮಾಡಬೇಡಿ ನೀವು. ರಾಜ ಎಲ್ಲಿ ಹೋದ್ರು ತನ್ನ ಪ್ರಜೆಗೋಸ್ಕರ ಕೇರ್ ಮಾಡ್ತಾನೆ ಅಂತ ತೋರಿಸ್ಕೊತಿದೆ. ನಿಜವಾಗ್ಲೂ ಗೌತಮ, ಹಣ ಎಲ್ಲರ ಹತ್ರನೂ ಇರುತ್ತೆ, ಆದರೆ ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಎಲ್ಲರಲ್ಲೂ ಇರಲಿ. ಹಾಗೆಲ್ಲ ಏನಿಲ್ಲಪ್ಪ. ಪಾಪ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತ್ಕೊಂಡು ಪಾಪ ಒಬ್ಬರೇ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಪಿಚ್ ಅನ್ನಿಸ್ತು. ಅದಕ್ಕೆ ಚಿಕ್ಕ ಸಹಾಯ ಮಾಡಿದೆ. ನಿಮಗದು ಚಿಕ್ಕದು, ಆದರೆ ಅವ್ರಿಗೆ ತುಂಬಾ ದೊಡ್ಡದು. ನೋಡಿ, ಬಿಸಿಲಲ್ಲಿ ಬೆಳಗ್ಗಿಂದ ವ್ಯಾಪಾರ ಮಾಡ್ತಿದ್ರು, ಅವ್ರಿಗೆ ನೆರಳು ಕೊಟ್ಟಿದ್ದೀರ. ಅವ್ರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ವೆಲ್ಕಮ್. ನೋಡೋಣ ಬನ್ನಿ. ನಾನು ಹೆಲ್ಪ್ ಮಾಡ್ಲಾ? ಅಲ್ಲ ಗೌತಮರೇ, ಫಸ್ಟು ನೀರು ಹಾಕಿ ಕಲಿಸ್ಬೇಕು, ಆಮೇಲೆ ಎಣ್ಣೆ ಹಾಕಬೇಕು. ಅದು ನಿಮ್ಮ ಕಡೆ. ನಮ್ಮ ಕಡೆ ಹಿಂಗೆ ಮಾಡೋದು. ನೋಡ್ರಿ, ನೀವು ಯಾವತ್ತಾದ್ರೂ ಅಡುಗೆ ಮಾಡ್ಬೇಕಾರೆ ನಾನು ಹಿಂದೆ ನಿಂತ್ಕೊಂಡು ಡಿಸ್ಟರ್ಬ್ ಮಾಡಿದ್ದೀನ? ಇಲ್ಲ ತಾನೆ? ತುಟ್ಟಕ್ಕೆ ಬಿಟ್ಟಿಕನ್ಬಾರ್ದು, ಸುಮ್ಮನೆ ಬಿಡ್ಬೋದು. ನೋಡ್ರಿ, ಈ ಹೋಳಿಗೆ ಜವಾಬ್ದಾರಿ ನಂದು. ಓಕೆ, ನಾನು ಸಕಲ ಕಲ ವಲ್ಲ ಬಾರಿ. ಆಡು ಮುಟ್ಟದ ಸೊಪ್ಪನ್ನು ನಾವು ಮುಟ್ತೀವಿ. ಇದು ಸ್ವಲ್ಪ ಓವರ್ ಆಯ್ತಲ್ವಾ? ಹಾಗೆ ನಮಗೆ ನಾವು ಬಿಲ್ಡಪ್ ಕೊಟ್ಟಬೇಕು. ನೋಡಿದ್ರಾ, ನೀರು ಹಾಕದ್ನಲ್ಲ ಈಗ.